ನಾನು ಕಂಪನಿಯಲ್ಲಿ ಜಾಯಿನ್ ಆಗಿ ನಾನು ಈ ಕೋರ್ಸ್ಗಳನ್ನೆಲ್ಲ ತಗೊಂಡು ನಾನು ಡೈಲಿ ಅರ್ನಿಂಗ್ ಆಪರ್ಚುನಿಟಿ ಮಾಡ್ತಾ ಇದ್ದೀನಿ. ಇದು ಕಂಪನಿಯಲ್ಲಿ ನಾವು ಜಾಯಿನ್ ಆದ ತಕ್ಷಣ ನಮ್ಗೆ ಈ ರೀತಿ ಸ್ಕಿಲ್ಸ್ ಇರುತ್ತೆ. ಈ ಪ್ರತಿಯೊಂದು ಸ್ಕಿಲ್ಸು ನಾವು ಲರ್ನ್ ಮಾಡಿಕೊಂಡು ಫ್ರೆಂಡ್ಸ್ ನಾವು ಕೆಲಸ ಸ್ಟಾರ್ಟ್ ಮಾಡ್ಬೋದು. ಯಾವ್ಯಾವ ಫ್ರೆಂಡ್ಸ್ ಒಂದೊಂದು ಇದು ಬಂದ್ಬಿಟ್ಟು ಒಂದೊಂದು ಪ್ಯಾಕೇಜಸ್ ಇದೆ ಫ್ರೆಂಡ್ಸ್. ಈ ಪ್ಯಾಕೇಜ್ ಮುಖಾಂತರ ನಾವು ಕೆಲಸ ಮಾಡಿಕೊಂಡು ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ಗೆ ಸಂಬಂಧಪಟ್ಟಿರುವಂಥದ್ದು ಇದು ಸ್ಕಿಲ್ ಪೈಸಾ ಅನ್ನೋ ಒಂದು ವೆಬ್ಸೈಟ್ನ ನಾವು ಓಪನ್ ಮಾಡಿದಾಗ ನಾವು ಒಂದು ಎನ್ರೋಲ್ ಆದ್ವಿ ಅಂತ ಹೇಳಿದ್ರೆ ನಮಗೆ ಈ ರೀತಿ ಪ್ಯಾಕೇಜಸ್ ಇರುತ್ತೆ ಫ್ರೆಂಡ್ಸ್. ಯಾವುದಾದ್ರೂ ಒಂದು ಪ್ಯಾಕೇಜಸ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ನಾವು ವರ್ಕ್ ಸ್ಟಾರ್ಟ್ ಮಾಡ್ಕೋಬಹುದು. ಕಂಪನಿಯವರು ಇದಕ್ಕೆ ತಕ್ಕ ಹಾಗೆ ನಮಗೆ ಟ್ರೈನಿಂಗ್ಸ್ ಎಲ್ಲಾನು ಕೊಡ್ತಾರೆ. ಸೊ ಟ್ರೈನಿಂಗ್ಸ್ ಎಲ್ಲ ಕೊಟ್ಟು ನಮಗೆ ಯಾವ್ಯಾವ ರೀತಿ ವರ್ಕ್ ಮಾಡಬೇಕು ಏನು ಹೇಗೆ ಅನ್ನೋದನ್ನ ಎಲ್ಲ ಪೂರ್ತಿ ನಮಗೆ ಕೊಡ್ತಾರೆ ಫ್ರೆಂಡ್ಸ್. ಆಯ್ತಾ, ಈ ರೀತಿ ಇದೆ. ಎಲ್ಲ ಪ್ಯಾಕೇಜಸ್ಗಳು ಒಂದೊಂದು ಅದರ ಕಾಸ್ಟ್ಗಳಿದೆ. ಆ ಕಾಸ್ಟ್ನ ನಾವು ಯಾವ ಇದರಲ್ಲಿ ನಾವು ಬೈ ಮಾಡಿಕೊಂಡು ಮಾಡ್ಕೋಬಹುದು. ಈ ರೀತಿ ಇದೆ. ಡೈಲಿ ಅರ್ನಿಂಗ್ ಆಪರ್ಚುನಿಟಿ, ದಿನಾನು ನಾವು ಹಣ ಗಳಿಸ್ಬೋದು ಅಂತ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದು. ಆಯ್ತಾ, ಈ ರೀತಿ ಇದೆ ಫ್ರೆಂಡ್ಸ್. ನಾವು ಆರಾಮಾಗಿ ಎಷ್ಟು ಬೇಕೋ ಅರ್ನಿಂಗ್ ಮಾಡ್ಕೋಬಹುದು. ಒಂದು ದಿನಕ್ಕೆ ನಾವು ಮಾಡ್ಕೊಳ್ಳೋ ಕೆಲಸದ ಮೇಲೆ ನಮಗೆ ಅರ್ನಿಂಗ್ ಸಿಗ್ತಾ ಹೋಗುತ್ತೆ. ಆ ರೀತಿ ಇದೆ. ಈ ರೀತಿ ಇದೆ ಫ್ರೆಂಡ್ಸ್. ಆಯ್ತಾ, ಇಂಟ್ರೆಸ್ಟ್ ಇರೋರು ನನಗೆ ಕರೆ ಮಾಡಿ ಯಾವ ರೀತಿ ಮಾಡೋದು ಏನು ಅಂತ ಹೇಳಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಇದರ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ. ಆಯ್ತಾ, ನೀವು ಇಂಟ್ರೆಸ್ಟ್ ಇರೋರು ನನಗೆ ಕರೆ ಮಾಡಿ ಫ್ರೆಂಡ್ಸ್. ಆಯ್ತಾ, ನಾನು ನಿಮಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಇದರ ಬಗ್ಗೆ ನೀವು ವಿಷಯ ತಿಳ್ಕೊಂಡು ಇದ್ರ ಬಗ್ಗೆ ನೀವು ಯಾವ ರೀತಿ ಅರ್ನ್ ಮಾಡ್ಬೋದು ಏನು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ, ಯಾವ ಥರ ಮಾಡ್ಕೋಬೋದು ಅಂತ ಹೇಳಿ. ಈ ಥರ ಇದೆ ನೋಡಿ. ಈ ರೀತಿ ಕೋರ್ಸ್ಗಳಿದೆ ನಮಗೆ. ಈ ಕೋರ್ಸ್ ಮುಖಾಂತರ ನಮಗೆ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಬಿಟ್ಟು ದಿನಕ್ಕೆ ಯಾವ ರೀತಿ ನಾವು ಹಣ ಸಂಪಾದನೆ ಮಾಡ್ಬೋದು, ಹೇಗೆ ಸಂಪಾದನೆ ಮಾಡ್ಬೋದು ಅನ್ನೋದು ಪೂರ್ತಿ ಮಾಹಿತಿ ನಮಗೆ ಕೊಡ್ತಾರೆ. ಡೈಲಿ ನಮಗೆ ಟ್ರೈನಿಂಗ್ಸು ಕೊಡ್ತಾರೆ. ನಾವು ಫ್ರೀ ಟೈಮಲ್ಲಿ ನಾವು ಈ ಟ್ರೈನಿಂಗ್ನ ಅಟೆಂಡ್ ಮಾಡಿಕೊಂಡು ನಾವು ಹಣ ಸಂಪಾದನೆ ಮಾಡ್ಕೋಬೋದು. ಈ ರೀತಿ ಇದೆ ಫ್ರೆಂಡ್ಸ್. ಆಯ್ತಾ, ನಾವು ಎಷ್ಟು ಹಣ ಬೇಕೋ ಅಷ್ಟು ನಾವು ಗಳಿಸ್ಬೋದು. ಸೊ ಆ ರೀತಿ ತುಂಬ ಚೆನ್ನಾಗಿದೆ ಪ್ಲಾಟ್ಫಾರ್ಮು. ಈ ಥರ ಇದೆ. ಆಯ್ತಾ ಫ್ರೆಂಡ್ಸ್, ನೋಡಿ ಇದು ನನ್ನ ಡ್ಯಾಶ್ ಬೋರ್ಡು, ಅಫಿಲಿಯೇಟ್ ಮಾರ್ಕೆಟಿಂಗ್ಗೆ ಸಂಬಂಧಪಟ್ಟಿರುವಂಥ ಡ್ಯಾಶ್ ಬೋರ್ಡ್. ಇದು ಕಂಪನಿ ಸ್ಕಿಲ್ ಪೈಸಾ ಕಡೆಯವ್ರದ್ದು. ಸೊ ನೋಡಿ ಈ ರೀತಿ ಇದೆ. ಇದರಲ್ಲಿ ಎಷ್ಟೇ ಹಣ ನಾನು ಗಳಿಸ್ಕೊಂಡು ಇದರಲ್ಲಿ ಅರ್ನಿಂಗ್ ಮಾಡ್ಕೋಬೋದು. ಸೊ ದಿನನಿತ್ಯ ನಾನು ನನ್ನ ಮೂರು ಅವರ್ ಸ್ಪೆಂಡ್ ಮಾಡಿ ನಾನು ಇದ್ರ ಮುಖಾಂತರ ಹಣ ಗಳಿಸ್ತಾ ಇದ್ದೀನಿ. ನೋಡಿ ಇದೆಲ್ಲ ನನಗೆ ಬಂದಿರೋವಂಥ ಹಣ. ಆಯ್ತಾ, ಈ ರೀತಿ ಇದೆ. ಯಾರಿಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನನಗೆ ಕರೆ ಮಾಡಿ. ಇದು ಯಾವುದೇ ರೀತಿಯಾದ ಫೇಕ್ ಅಲ್ಲ, ಗೌರ್ಮೆಂಟ್ ರಿಜಿಸ್ಟರ್ಡ್ ಸರ್ಟಿಫೈಡ್ ಕಂಪನಿ ಆಗಿದೆ. ತುಂಬ ಚೆನ್ನಾಗಿ ಅರ್ನಿಂಗ್ ತಗೋಬೋದು. ಮನೆಯಲ್ಲೇ ಕುಳಿತುಕೊಂಡು ನೀವು ನಿಮ್ಮ ಫ್ರೀ ಟೈಮಲ್ಲಿ ನೀವು ಅರ್ನಿಂಗ್ ಮಾಡೋವಂಥ ಅವಕಾಶ ಇದೆ. ನೀವೆಲ್ಲರೂ ಸಹ ಈ ಅವಕಾಶನ ಪಡ್ಕೋಬೋದು. ಅರ್ನಿಂಗ್ ಬೇಕು ಅನ್ನೋರು ಸುಲಭವಾಗಿ ನಾನು ಹಣ ಗಳಿಸ್ಬೋದು ಮನೆಯಲ್ಲೇ ಕುತ್ಕೊಂಡು ಅನ್ನೋರು ಇದನ್ನ ಯೂಟಿಲೈಸ್ ಮಾಡ್ಕೋಬೋದು ಅಂತ ಹೇಳ್ತಾ ಫ್ರೆಂಡ್ಸ್. ಮತ್ತೆ ಈ ಕಂಪನಿಯಲ್ಲಿ ನಾವು ಜಾಯಿನ್ ಆದ್ವಿ ಅಂತ ಹೇಳಿದ್ರೆ ಅಂದ್ರೆ ನಾವು ಜನರಲ್ ಆಗಿ ನಾವು ವರ್ಕ್ ಮಾಡೋ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ನಮಗೆ ಕಂಪನಿ ಕಡೆಯಿಂದ ನಮಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಸಂಬಂಧಪಟ್ಟಿರುವಂಥ ಸರ್ಟಿಫಿಕೇಟ್ ಸಿಗುತ್ತೆ. ಈ ಸರ್ಟಿಫಿಕೇಟ್ ಮುಖಾಂತರನೂ ನಾವು ಸಹ ಹಣ ಗಳಿಸ್ಬೋದು. ಸರ್ಟಿಫಿಕೇಟ್ ಇರುತ್ತೆ. ಆ ಸರ್ಟಿಫಿಕೇಟ್ ಮುಖಾಂತರ ನಾವು ಹೊರಗಡೆ ಹೋಗಿನೂ ಸಹ ನಾವು ಇನ್ನೂ ಕೆಲಸ ಮಾಡಿಕೊಂಡು ನಾವು ಸಹ ಹಣನ ಸಂಪಾದನೆ ಮಾಡ್ಬೋದು. ಆ ರೀತಿ ಒಂದಿದೆ. ತುಂಬ ಚೆನ್ನಾಗಿದೆ. ಮತ್ತೆ ನೋಡಿ ಸರ್ಟಿಫಿಕೇಟ್ಸು ನಮಗೆ ಕಂಪನಿ ಕಡೆಯಿಂದ ಗೌರ್ಮೆಂಟ್ ರಿಜಿಸ್ಟರ್ಡ್ ಆಗಿರೋ ಸರ್ಟಿಫಿಕೇಟು ಸಹ ಸಿಗ್ತಾ ಇದೆ. ಈ ರೀತಿ ನಮಗೆ ಇರೋ ಈ ಸರ್ಟಿಫಿಕೇಟ್ನ ನಾವು ಡೌನ್ಲೋಡ್ ಮಾಡ್ಕೊಂಡ್ವಿ ಅಂದರೆ ನಮಗೆ ಸರ್ಟಿಫಿಕೇಟು ಸಹ ಸಿಗುತ್ತೆ. ಈ ಥರ ಇದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಒಂದೊಳ್ಳೆ ಆಪರ್ಚುನಿಟಿ ಇದೆ. ಇದನ್ನು ನಾವು ಯೂಟಿಲೈಸ್ ಮಾಡ್ಕೊಂಡು ಇದ್ರ ಮುಖಾಂತರ ವರ್ಕ್ ಮಾಡಿಕೊಂಡು ಹಣ ಗಳಿಸ್ಕೋಬೋದು ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಬಾಯ್ ಫ್ರೆಂಡ್ಸ್.